ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಫಸ್ಟ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಂತೆ ಮಾಡೆಲ್ ಕ್ವಶನ್ ಪೇಪರನ್ನು ಶೇರ್ ಮಾಡಿ ಅಂತಂದರು. ಸೊ ನೋಡಿ, ಹೆಚ್ಚು ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದ್ದಾವೆ. ಸೊ ಈಗಾಗಲೇ ಆಗಿರ್ತಕ್ಕಂಥ ಪರೀಕ್ಷೆಗಳಲ್ಲಿ ನಾವು ನೋಡಿದ್ದೀವಿ. ಸೊ ನಮ್ಮ ಪ್ರೀವಿಯಸ್ ವೀಡಿಯೋಗಳ ಕಮೆಂಟನ್ನು ಸಹಿತ ನೋಡ್ಬೋದು. ಏನೊಂದು ಮಾಡೆಲ್ ಕ್ವಶನ್ ಪೇಪರ್ಗಳು ಮತ್ತು ನಾವೇನು ಒಂದು 2 ಸೆಟ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದ್ದೀವಲ್ಲ, ಅಲ್ಲಿಂದ ಭಾಳಷ್ಟು ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಏನಾಗೋದಪ್ಪ ಅಂತಂದರೆ ಸಿಗ್ತವೆ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಮತ್ತು ಯಾವ ದಿನದ ವಿಷಯಗಳ ಪರೀಕ್ಷೆಗಳಿದಾವೆ ಅನ್ನೋದನ್ನು ಕಮೆಂಟಲ್ಲಿ ಕೊಡಿ. ಸೊ ಮತ್ತು ಆಲ್ರೆಡಿ ನಾವೆಲ್ಲವನ್ನು ಹಾಕಿದ್ದೀವಿ. ಬಿಸ್ನೆಸ್ ಇದ್ದಾವೆ, ಕನ್ನಡ, ಇಂಗ್ಲೀಷು, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಸೋಷಾಲಜಿ, ಓಕೆ, PCMB ಕಾಂಬಿನೇಷನನ್ನು ಸಹಿತ ಕೂಡ ಲೈನಪ್ ಮಾಡಿದ್ದಾರೆ. ಓಕೆನಾ. ಸೊ ಅಕೌಂಟ್ ಇದೆ. ಸೊ ಬೇಕಾದರೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಖಂಡಿತವಾಗಿ ರಿಪೀಟ್ ಆಗೇ ಆಗ್ತದೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸೆಕ್ಷನ್ ಎದಲ್ಲಿ ಇರ್ತಕ್ಕಂಥದ್ದು ಅಕೌಂಟಿಂಗ್ ರಿಕಾರ್ಡ್ಸ್ ಟ್ರಾನ್ಸಾಕ್ಷನ್ ಇನ್ ಟರ್ಮ್ಸ್ ಆಫ್ ಅಂತ ಕೇಳಿದರು. ಸೆಕೆಂಡ್ ಒನ್, ಹೌ ಮೆನಿ ಸೈಡ್ಸ್ ಡಸ್ ಆನ್ ಅಕೌಂಟ್ ಹ್ಯಾವ್. ಥರ್ಡ್ ಒನ್, ಪಾಸ್ಬುಕ್ ಈಸ್ ಅ ಕಾಪಿ ಆಫ್. ಫೋರ್ತ್ ಒನ್, ಇಫ್ ಅ wages paid for installation a new machinery is debited to wages account, it is called. So last fifth one ಇತ್ತು, if the opening capital is 50,000 as on April 1st 2022 and additional capital introduced 10,000 on January 1 2023, interest charge and capital 10 per annum, the amount of interest of capital shown in profit and loss account as on March 31st 2023 will be ಅಂತ ಕೇಳಿದ್ರು. ಇದನ್ನು ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಡ್ರಿ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳಿದ್ದಾರೆ ನೋಡಿ, ಅಸೆಟ್ಸ್ ಇಸ್ ಈಕ್ವಲ್ ಟು ಲಿಯಬಿಲಿಟೀಸ್ ಪ್ಲಸ್ ಡ್ಯಾಶ್ ಅಂತ ಇದೆ. ಸೊ ಆಬ್ವಿಯಸ್ಲಿ ಅದು ಏನಾಗ್ತದೆ ಅಂತಂದರೆ ಕ್ಯಾಪಿಟಲ್ ಆಗ್ತದೋ ಡೆಬಿಟ್ ಆಗ್ತದೋ ಅನ್ನೋದನ್ನು ಕಮೆಂಟ್ ಮಾಡಿ. ಕ್ಯಾಶ್ ಬುಕ್ ಮೆನ್ಷನ್ ಟು ರಿಕಾರ್ಡ್ ಸ್ಮಾಲ್ ಎಕ್ಸ್ಪೆನ್ಸಸ್ ಈಸ್ ಕಾಲ್ಡ್ ಅಂತ ಕೇಳಿದರು. ಓಕೆನಾ. ನೆಕ್ಸ್ಟ್, ನಾರ್ಮಲಿ ದ ಕ್ಯಾಶ್ ಬುಕ್ ಶೂಸ್ ಅ ಡೆಬಿಟ್ ಬ್ಯಾಲೆನ್ಸ್, ಪಾಸ್ಬುಕ್ ಶೂಸ್ ಡ್ಯಾಶ್ ಬ್ಯಾಲೆನ್ಸ್ ಅಂತ ಕೇಳಿದ್ದಾರೆ. ಇನ್ನು 9th ಅಸೆಟ್ಸ್ ಅಕೌಂಟ್ ಬ್ಯಾಲೆನ್ಸ್ ಆರ್ ಡ್ಯಾಶ್ ಬ್ಯಾಲೆನ್ಸ್. 10th, ದ ಎಕ್ಸ್ಪೆನ್ಸಸ್ ಪೇಡ್ ವಿಚ್ ಆರ್ ರಿಲೇಟೆಡ್ ಟು ದ ನೆಕ್ಸ್ಟ್ ಇಯರ್ ಆರ್ ಕಾಲ್ಡ್ ಅಂತ ಕೇಳಿದರು. ಸೊ ಇದನ್ನು ಕೂಡ ನೀವೇನು ಮಾಡಬೇಕಾಯ್ತು ಅಂದರೆ ಸ್ವಲ್ಪ ನೋಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಇದು ಮ್ಯಾಚ್ ದಿ ಫಾಲೋವಿಂಗ್ದಲ್ಲಿ ಕೇಳಿದ್ದಾರೆ ನೋಡಿ, ಅಸೆಟ್ಸ್ ಇದೆ, ಬೇಸಿಸ್ ಆಫ್ ಅಕೌಂಟಿಂಗ್ ಅದ, ಸೆಂಡ್ ಮೇಲೆ ಕೌಂಟ್ರ್ ಎಂಟ್ರೀಸ್ ಅದ, ವಿಯರ್ ಆ್ಯಂಡ್ ಟಿಯರ್ ಆಫ್ ಎನ್ ಅಸೆಟ್ ಅದ, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಇದೆ. ಸೊ ಅದ್ರ ಮುಂದೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಇತ್ತು, ಡಿಪ್ರಿಸಿಯೇಷನ್ ಇತ್ತು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ಕ್ಯಾಶ್ ಬೇಸಿಸ್ಸು, ರೆವಿನ್ಯೂ ಎಕ್ಸ್ಪೆಂಡಿಚರು, ಎಕನಾಮಿಕ್ ರಿಸೋರ್ಸ್ ಆಫ್ ಎನ್ ಎಂಟರ್ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಅದನ್ನು ನೀವೇನು ಮಾಡ್ಕೊಳ್ಬೇಕಪ್ಪ ಅಂತಂದರೆ ನೋಡ್ಬೋದು. ಓಕೆನಾ. ಸೊ ಇನ್ನು ಮುಂದಿನ ಒಂದು ವಿಷಯ ಏನಿತ್ತಪ್ಪ ಅಂತಂದ್ರೆ, 2 ಮಾರ್ಕರ್ ಕ್ವಶನ್ಸ್ ಇದ್ದಾವೆ. ಸೊ 1 ಮಾರ್ಕರ್ ಕ್ವಶನ್ ಬರ್ತವೆ, ಆಮೇಲೆ 2 ಮಾರ್ಕರ್ ಕ್ವಶನ್. ಎಕ್ಸ್ಪೆಂಡ್ CGST ಇತ್ತು, ನೇಮ್ ಎನಿ ಒನ್ ಟೈಪ್ ಆಫ್ ಕ್ಯಾಶ್ ಬುಕ್, ಸ್ಟೇಟ್ ಎನಿ ಒನ್ ಟೈಪ್ ರಿಸರ್ವ್ಸ್, ಗಿವ್ ಎನಿ ಒನ್ ಎಕ್ಸಾಂಪಲ್ಸ್ ಫಾರ್ ಕ್ಯಾಪಿಟಲ್ ರಿಸಿಪ್ಟ್, ಬ್ಯಾಲೆನ್ಸ್ ಶೀಟ್ ಈಸ್ ಅನ್ ಅಕೌಂಟ್ ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದ್ದಾರೆ. ಇನ್ನು 2 ಮಾರ್ಕರ್ ಕ್ವಶನ್. ಸೊ ಕೇವಲ ನೀವೇನು ಮಾಡಬೇಕಪ್ಪ ಅಂತಂದ್ರೆ 3 ಕ್ವಶನ್ಸ್ಗಳನ್ನ ಬರೀಬೇಕು. ಓಕೆನಾ. ಅದರಲ್ಲಿ ಫಸ್ಟ್ ಕೇಳಿದ್ರು ಡಿಫೈನ್ ಅಕೌಂಟಿಂಗ್ ಅಂತದ, ಸ್ಟೇಟ್ ಎನಿ 2 ಅಕೌಂಟಿಂಗ್ ಕನ್ಸೆಪ್ಟ್ಸ್ ಅಂತದ, ವಾಟ್ ಈಸ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆ, ಸ್ಟೇಟ್ ಎನಿ 2 ಎಕ್ಸಾಂಪಲ್ಸ್ ಫಾರ್ ಕರೆಂಟ್ ಅಸೆಟ್. ಲಾಸ್ಟ್ ಇತ್ತು, ಗಿವ್ ದ ಜರ್ನಲ್ ಎಂಟ್ರಿ ಫಾರ್ ದ ಫಾಲೋವಿಂಗ್ ಅಡ್ಜಸ್ಟ್ಮೆಂಟ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 3,500 ಅಂತ ಇತ್ತು. ಇನ್ನು 6 ಮಾರ್ಕರ್ ಕ್ವಶನ್ ಇದ್ದಾವೆ. ಸೊ ಫಸ್ಟ್ ಕೇಳಿದ್ರು, ಯೂಸ್ ಅ ಅಕೌಂಟಿಂಗ್ ಇಕ್ವೇಷನ್ ಟು ಶೋ ದ ಇಫೆಕ್ಟ್ ಆಫ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಆಫ್ ರವಿ ಟ್ರೇಡರ್ಸ್ ಅಂತ ಇದೆ. ಸೊ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ 1 lakh ಅದ, ಬಾಟ್ ಅ ಗುಡ್ಸ್ ಫಾರ್ ಕ್ಯಾಶ್ 20,000 ಅದ, ರೆಂಟ್ ರಿಸೀವ್ಡ್ 5,000 ಅಂತ ಇದೆ. ಇನ್ನು ರಿಕಾರ್ಡ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ಪರ್ಚೇಸ್ ಜನರಲ್ ಆಫ್ ಸಿಟಿ ಸ್ಟೇಷನರೀಸ್ ಫಾರ್ ದಿ ಮಂತ್ ಆಫ್ ಜುಲೈ 2023. ಸೊ ಜುಲೈ 1st ಕೊಟ್ಟಿದ್ರು. ಬಾಟ್ ಅ ಫ್ರಮ್ ರವೀಂದ್ರ ಟ್ರೇಡರ್ಸ್ 10 notebooks at 25 rupees each, 20 register at 50 rupees each, ಲೆಸ್ ಟ್ರೇಡ್ ಡಿಸ್ಕೌಂಟ್ at 5% ಅಂತ ಇದೆ. ಇನ್ನು ಜುಲೈ 5th, ಜುಲೈ 10, ಜುಲೈ 19 ಅದ. ಸೊ ಡಾಟಾ ಕೊಟ್ಟಿದ್ದಾರೆ, ಅದನ್ನು ಕೂಡ ಚೆನ್ನಾಗಿ ನೋಡ್ಕೊಡ್ರಿ. ಇನ್ನು 24 ಏನು ಕೇಳಿದ್ದಾರೆ ಅಂದರೆ, ಎಂಟರ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಪೆಟ್ಟಿ ಕ್ಯಾಶ್ ಬುಕ್ ಅಂಡರ್ ದ ಇಂಪ್ರೆಸ್ಡ್ ಸಿಸ್ಟಮ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಅಂತ ಕೇಳಿದರು. ಸೊ ಡೇಟು ಪರ್ಟಿಕ್ಯುಲರ್ಸು ರುಪೀಸ್ ಕೊಟ್ಟಿದ್ರು, ಅದು ಕೂಡ ನೋಡ್ಕೊಡ್ರಿ. ಇನ್ನು ಫ್ರಮ್ ದಿ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಗಿವನ್ ಬಿಲೋ ಪ್ರಿಪೇರ್ ಅ ಟ್ರಯಲ್ ಬ್ಯಾಲೆನ್ಸ್ ಆ್ಯಸ್ ಆನ್ 31st March 2023 ಅಂತ ಇತ್ತು. ಸೊ ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಬ್ಯಾಲೆನ್ಸ್ ಅದ. ಸೊ ಅದನ್ನು ಕೂಡ ಕೊಟ್ಟಿದ್ದಾರೆ. 26th ಪ್ರಶ್ನೆಗೆ ಬರೋದಾದರೆ, ಫ್ರಮ್ ದಿ ಫಾಲೋವಿಂಗ್ ಬ್ಯಾಲೆನ್ಸ್ ಆಬ್ಟೇನ್ಡ್ ಫ್ರಮ್ ದಿ ರೆಕಾರ್ಡ್ಸ್ ಆಫ್ ಮಿಸ್ಟರ್ ರವಿ, ಪ್ರಿಪೇರ್ ದ ಟ್ರೇಡಿಂಗ್ ಅಕೌಂಟ್ ಫಾರ್ ದ
ಇಯರ್ ಎಂಡಿಂಗ್ 31st March 2023 ಅಂತ ಇತ್ತು. ಓಪನಿಂಗ್ ಸ್ಟಾಕ್ ಅದ, ಪರ್ಚೇಸಸ್ ಫಾರ್ ದಿ ಇಯರ್, ಸೇಲ್ಸ್ ಫಾರ್ ದಿ ಇಯರ್, ಕ್ಯಾರೇಜ್ ಇನ್ವರ್ಡ್ಸ್, ಆಮೇಲೆ ಕ್ಲೋಸಿಂಗ್ ಸ್ಟಾಕ್ ಈಸ್ ವ್ಯಾಲ್ಯೂಡ್ ಅಂತ ಕೊಟ್ಟಿದ್ರು. ಓಕೆನಾ. ಇನ್ನು ನೆಕ್ಸ್ಟ್ 12 ಮಾರ್ಕ್ಸ್ ಕ್ವಶನ್ಸಲ್ಲಿ ಕೇಳಿದ್ದಾರೆ ನೋಡಿ. ಜರ್ನಲೈಸಿಂಗ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಬುಕ್ಸ್ ಆಫ್ ಶ್ರೀ ರಾಜು ಅಂತ ಕೊಟ್ಟಿದ್ರು. ಅದರಲ್ಲಿ January 1 ಅದ. ಸೊ 2023 ಎಲ್ಲ ಡಾಟಾ ನೋಡ್ಕೊಡ್ರಿ. ಸೊ ನೆಕ್ಸ್ಟ್ 28ಅಲ್ಲಿ ರೆಕಾರ್ಡ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಅಂತ ಕೊಟ್ಟಿದ್ರು. ಇದನ್ನು ಕೂಡ ಕಲ್ಕೊಡ್ರಿ. ಇನ್ನು ಎಂಟರ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ಪ್ರಾಪರ್ ಸಬ್ಸಿಡರಿ ಬುಕ್ಸ್ ಅಂತ ಕೊಟ್ಟಿದ್ದಾರೆ 2023. ಸೊ ಅದ್ರ ಕೂಡ ಡೀಟೇಲ್ಸ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು 30ಗೆ ಫ್ರಮ್ ದಿ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಅ ಬ್ಯಾಂಕ್ ರೀಕನ್ಸಲೇಷನ್ ಸ್ಟೇಟ್ಮೆಂಟ್ ಆ್ಯಸ್ ಆನ್ 31st March 2023. 31st ಕೊಟ್ಟಿದ್ರು. ಆನ್ 1st April 2019, Shashi Cooperative Limited purchased a machinery costing rupees 45,000 and spent 5,000 for its installation. On 31st March 2023, the machinery was sold for rupees 40,000. On 1st April 2021, the new machinery was bought for 85,000. Depreciation was charged 10 per annum under straight line method. Accounts are closed on 31st March every year. ಸೊ ಏನು ಕೊಟ್ಟಿದ್ದಾರೆ, ಮಷಿನರಿ ಅಕೌಂಟ್ ಕೊಟ್ಟಿದ್ದಾರೆ, ಆಮೇಲೆ ಡಿಪ್ರಿಸಿಯೇಷನ್ ಅಕೌಂಟ್ ಫಾರ್ 3 years ಅಂತ ಕೊಟ್ಟಿದ್ರು. ಅದನ್ನು ಕೂಡ ನೋಡ್ಕೊಡ್ರಿ. 32ದಲ್ಲಿ ಪ್ರಿಪೇರ್ ಅ ಫೈನಲ್ ಅಕೌಂಟ್ಸ್ ಫಾರ್ ದಿ ಇಯರ್ ಎಂಡಿಂಗ್ March 31st 2023 ಫ್ರಮ್ ದ ಟ್ರಯಲ್ ಬ್ಯಾಲೆನ್ಸ್ ಅಡ್ಜಸ್ಟ್ಮೆಂಟ್ ಗಿವನ್ ಬಿಲೋ ಅಂತ ಇತ್ತು. ಸೊ ನೇಮ್ ಆಫ್ ದಿ ಅಕೌಂಟ್ಸ್ ಅದ, ಡೆಬಿಟು ಕ್ರೆಡಿಟು, ಅದನ್ನು ನೀಟಾಗಿ ನೋಡಿಕೊಂಡು ನೀವೇನು ಮಾಡಬೇಕಂದ್ರೆ ಇಲ್ಲಿ ಏನು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಕೊಟ್ಟಿದ್ರು. ಕ್ಲೋಸಿಂಗ್ ಸ್ಟಾಕ್ 10,300 ಅದ. ಡಿಪ್ರಿಸಿಯೇಟ್ ಮಷಿನರಿ ಎಟ್ 5% ಮತ್ತು ಫರ್ನಿಚರ್ 10% ಅದ. ಕ್ರಿಯೇಟ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್ 5% ಆನ್ ಡೆಬಿಟರ್ಸ್ ಆ್ಯಂಡ್ ಡಿಸ್ಕೌಂಟ್ಸ್ ಆನ್ ಡೆಬಿಟರ್ಸ್ ಎಟ್ 2% ಅಂತ ಇತ್ತು. ಇಷ್ಟು ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ನಾನು ನಿಮಗೆ ಕ್ವಶನ್ಸೇ ಕೊಟ್ಟಿದ್ದೀನಿ, ಇದೇ ನಾನು ಸಾಲ್ವ್ ಮಾಡಿಲ್ಲ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಕ್ವಶನ್ ಪೇಪರ್ ಇದು ಕೂಡ ಬರ್ಬೋದು. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಭಾಳಷ್ಟು ವಿಡಿಯೋಗಳನ್ನು ಹಾಕಿದ್ದೀವಿ, ಅದನ್ನು ಕೂಡ ನೋಡ್ಕೊಡ್ರಿ. ನಮ್ಮ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ. ಸೊ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಸಹಿತ ಮಾಡಿ ಅಂತ ಹೇಳ್ತಾ ಎನಿ ಡೌಟ್ಸ್. ಸೊ ಆಲ್ರೆಡಿ ನಾನು ನಿಮಗೆ ಕನ್ನಡದಲ್ಲಿ 2 ಸೆಟ್ ಕ್ವಶನ್ ಪೇಪರ್ ಹಾಕಿದ್ದೀನಿ, ಇಂಗ್ಲೀಷಲ್ಲಿ 2 ಹಾಕಿದ್ದೀವಿ. ಓಕೆನಾ. ಹಿಸ್ಟ್ರಿದಲ್ಲಿ 2 ಸೆಟ್ಸ್ ಇದೆ, ಆಮೇಲೆ ನಿಮಗೆ ಎಕನಾಮಿಕ್ಸ್ ಬರುತ್ತೆ ಅನಿಸುತ್ತೆ, ಅಲ್ಲಿನೂ ಕೂಡ 2 ಸೆಟ್ ಕ್ವಶನ್ ಪೇಪರ್ ಹಾಕಿದ್ದೀನಿ. ಬಿಸ್ನೆಸ್ಸಲ್ಲಿನೂ ಕೂಡ ಹಾಕಿದ್ದೀವಿ. ಸೊ ಅವೆಲ್ಲವುಗಳ ಬೆನಿಫಿಟನ್ನು ಮಾಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಮಾಡಿ ಒಳ್ಳೆಯ ಅಂಕವನ್ನು ಗಳಿಸಿ ಅಂತ ಹೇಳ್ತಾ ವರ್ಕಿಂಗ್ PDFsಗಳನ್ನೆಲ್ಲ ನಿಮಗೆ ಗ್ರೂಪಲ್ಲಿ ಅವೈಲೇಬಲ್ ಮಾಡ್ತಾರೆ, ಅಲ್ಲಿನೂ ಕೂಡ ನೀವುಗಳು ಯೂಸನ್ನು ಪಡ್ಕೊಳ್ಬೋದು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.